ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಈ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನದಲ್ಲಿ 3 ಹಂತಗಳಿವೆ. ಮೊದಲನೆಯದಾಗಿ ಮಾವಿನಕಾಯಿಯನ್ನು ತುಂಡು ತುಂಡಾಗಿ ಕಟ್ ಮಾಡಿಕೊಂಡು ಇಡಬೇಕು. ಎರಡನೇದಾಗಿ ಮಸಾಲೆ ಪದಾರ್ಥವನ್ನು ರೆಡಿ ಮಾಡಿಕೊಳ್ಳಬೇಕು. ಹಾಗೂ ಕೊನೆಯದಾಗಿ ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳಬೇಕು. ಮೊದಲಿಗೆ ಮಾವಿನಕಾಯಿಗಳನ್ನು ತುಂಡು ತುಂಡಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳೋಣ. ಇದಾದ ಬಳಿಕ ಈಗ ಮಸಾಲೆ ರೆಡಿ ಮಾಡುವಂಥ ಸಮಯ. ಮೊದಲಿಗೆ 1 ಬೌಲ್ನಷ್ಟು ಸಾಸಿವೆ ಕಾಳನ್ನು ತೆಗೆದುಕೊಂಡು ಪೌಡರ್ ಮಾಡಬೇಕು. ಅದನ್ನು ಸೈಡಿಗಿಡಬೇಕು. ಆಮೇಲೆ 1 ಚಮಚ ಮೆಣಸು, 1 ಚಮಚ ಲವಂಗ, 1 ಚಮಚ ಮೆಂತ್ಯ ಹಾಗೂ 1 ಚಮಚ ಜೀರಿಗೆ, ಈ 4 ಪದಾರ್ಥಗಳನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ಆದ ನಂತರ ಇದರ ಪೌಡರ್ ಮಾಡಿಕೊಳ್ಳಬೇಕು. ಅನಂತರ ಈ ಪೌಡರ್ನನ್ನು ಸಾಸಿವೆ ಪೌಡರ್ನೊಂದಿಗೆ ಬೆರೆಸಬೇಕು. ಇದರ ಮಧ್ಯೆ ಇವಾಗ ನಾವು ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳೋಣ. ಒಂದು ಬಾಣಲೆಯಲ್ಲಿ 4-5 ಸ್ಪೂನ್ನಷ್ಟು ಎಡಿಬಲ್ ಆಯಿಲನ್ನು ತೆಗೆದುಕೊಳ್ಳೋಣ. ಇದಕ್ಕೆ 1 ಚಮಚ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿಕೊಳ್ಳೋಣ. ಚೆನ್ನಾಗಿ ಹುರಿದು ಇದಕ್ಕೆ 1 ಚಮಚ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳೋಣ. ಇದರ ಜೊತೆಗೆ 5-6 ಲವಂಗವನ್ನು ಸೇರಿಸೋಣ ಮತ್ತು ಮೆಣಸು ಸೇರಿಸಬೇಕು. ಈ ಒಗ್ಗರಣೆ ಕಂದು ಬಣ್ಣ ಬಂದ ಮೇಲೆ ಗ್ಯಾಸ್ ಸ್ಟವನ್ನು ಬಂದ್ ಮಾಡಿ ಎಣ್ಣೆ ತಣ್ಣಗಾಗುವವರೆಗೂ ಸೈಡಿನಲ್ಲಿ ಇಡಿ. ಇದೇ ಸಮಯದಲ್ಲಿ ನಾವು ಮಸಾಲೆ ಪದಾರ್ಥ ರೆಡಿ ಮಾಡಿರುವಂಥದ್ದಕ್ಕೆ ಈಗ ಖಾರ ಬೆರೆಸುವಂಥದ್ದು ಮತ್ತು ಹಾಗೂ ಅರಿಶಿಣ ಮತ್ತು ಉಪ್ಪನ್ನು ಚೆನ್ನಾಗಿ ಬೆರೆಸಿಕೊಳ್ಳಬೇಕು. ಒಗ್ಗರಣೆ ತಣ್ಣಗಾದ ಮೇಲೆ ನಾವು ರೆಡಿ ಮಾಡಿರುವಂಥ ಮಸಾಲೆಯನ್ನು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆರೆಸಬೇಕು. ಅದರ ಜೊತೆಗೆ 4-5 ಬೆಳ್ಳುಳ್ಳಿಗಳನ್ನು ಹಾಕಿ ಚೆನ್ನಾಗಿ ಬೆರೆಸಬೇಕು. ಈ ಮಸಾಲೆಗೆ ನಾವು ಕಟ್ ಮಾಡಿರುವಂತಹ ಮಾವಿನಕಾಯಿ ಪೀಸ್ಗಳನ್ನು ಬೆರೆಸಬೇಕು. ಬೆರೆಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಸಾಲೆಯೊಂದಿಗೆ ಮಾವಿನಕಾಯಿ ಚೆನ್ನಾಗಿ ಬೆರೆತುಕೊಳ್ಳಬೇಕು. ಆ ಥರ ನೀವು ಮಿಕ್ಸ್ ಮಾಡಿದ ಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ ಈಗ ರೆಡಿಯಾಗಿದೆ. ಇದನ್ನು ನೀವು ಒಂದು ಬಾಕ್ಸ್ನಲ್ಲಿ ಚೆನ್ನಾಗಿ ಪ್ಯಾಕ್ ಮಾಡಿ ಕ್ಲೋಸ್ ಮಾಡಿ 2 ದಿವಸವರೆಗೂ ಕಾಯಬೇಕು. ಅದಾದ ನಂತರ ನೀವು ಉಪಯೋಗಿಸಿಕೊಳ್ಳಲು ರೆಡಿಯಾಗಿರುತ್ತೆ.